ಆತ್ಮೀಯ ವಿದ್ಯಾರ್ಥಿಗಳೇ, ಶ್ರೀರಾಮ್ ಎಕ್ಸ್ಪ್ರೆಸ್ಗೆ ಸ್ವಾಗತ ಸುಸ್ವಾಗತ. ಇದು ಇವತ್ತಿನ NMMS ಕ್ಲಾಸ್ನ ಟಿಪ್ಸ್ ಹಾಗೂ ಟ್ರಿಕ್ಸ್ ಮೂಲಕ ಅತಿ ಮುಖ್ಯವಾದ ಪ್ರಶ್ನೆಗಳೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಇನ್ನು ಶ್ರೀರಾಮ್ ಎಕ್ಸ್ಪ್ರೆಸ್ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಎಲ್ಲ ನಿಮ್ಮ ಇತರ ಸ್ನೇಹಿತರಿಗೂ ಶೇರ್ ಮಾಡಿ. ಇದನ್ನು ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ. ಈಗಾಗಲೇ ಪ್ಲೇಲಿಸ್ಟ್ನಲ್ಲಿ 55ಕ್ಕೂ ಹೆಚ್ಚು ವಿಡಿಯೋಗಳು ಲಭ್ಯವಿವೆ. ಆದ ಕಾರಣ ಶ್ರೀರಾಮ್ ಎಕ್ಸ್ಪ್ರೆಸ್ ಹೋಗಿ ಪ್ಲೇಲಿಸ್ಟ್ನಲ್ಲಿ ಹೋಗಿ ವೀಕ್ಷಿಸಿ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಲ್ಲಿ ವರ್ಣಮಾಲೆಯ ಸರಣಿಯ ವಿವಿಧ ಪದಗಳನ್ನು ನೀಡಲಾಗಿದೆ. ಅಂದರೆ ವರ್ಣಮಾಲೆ ಅಂದರೆ ಇಂಗ್ಲೀಷಿನ ವರ್ಣಮಾಲೆ ABCDಯಿಂದ Zವರೆಗೂ ವಿವಿಧ ಪದಗಳನ್ನು ನೀಡಲಾಗಿರುತ್ತದೆ. ಇದರಲ್ಲಿ ಒಂದು ಮತ್ತು ಹೆಚ್ಚಿನ ಪದಗಳು ಕಾಣೆಯಾಗಿರ್ತವೆ. ಅಂದರೆ ಅಲ್ಲಿ ಕ್ವಶನ್ ಮಾರ್ಕ್ ಅಥವಾ ಟಿಮ್ ತೋರಿಸಲಾಗಿದೆ. ನೀಡಿರುವ ಪರ್ಯಾಯಗಳಲ್ಲಿ ಕಾಣೆಯಾದ ಪದವನ್ನು ಆಯ್ಕೆ ಮಾಡಬೇಕು ಅಷ್ಟೇ. ಇದು 21ನೇ ಪ್ರಶ್ನೆ. ಇಲ್ಲಿ ನೋಡಿ, AZA B Y ಬಂದಿದೆ. ಬಿಗೆ Y, ಸಿಗೆ X. ಹಾಗಾದರೆ ಡಿಗೆ ಯಾವುದು? DWD ಅಂದರೆ ಆಪ್ಷನ್ ಸಿ ಇಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಸಂಖ್ಯೆ ಯಾವುದು? DWD ಆಪ್ಷನ್ ಆಯ್ಕೆ ಸಿ ಯಲ್ಲಿ ಕಂಡು ಬರ್ತದೆ. ನಂತರದಲ್ಲಿ KLL MNN OPP QRR ಆಪ್ಷನ್ ಬಿ ನಲ್ಲಿ ಕಂಡು ಬರ್ತದೆ. ಸಂಖ್ಯೆ ಯಾವುದು? QRR ಸರಿಯಾದ ಉತ್ತರವಾಗಿದೆ. ನಂತರದಲ್ಲಿ AYZ BXY CWX. ಹಾಗಾದರೆ ಡಿ ನೆಕ್ಸ್ಟ್ ಸಂಖ್ಯೆ VM. ಡಿ ನೆಕ್ಸ್ಟ್ ಸಂಖ್ಯೆ ಯಾವುದಾಗ್ತದೆ? DVM. ಇಲ್ಲಿ ಯಾವುದು ಆಪ್ಷನ್ಸ್ನಲ್ಲಿ ಕಂಡು ಬರ್ತದೆ ಅಂದರೆ ಆಪ್ಷನ್ ಸಿ ನಲ್ಲಿ ಕಂಡು ಬಂದಿದೆ. ಆಪ್ಷನ್ ಸಿ ನಲ್ಲಿ ಕಂಡು ಬರ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ನಂತರದಲ್ಲಿ A1C3E5 ಅಂದರೆ ಒಂದು ಅಂಕಿಯನ್ನು ಗ್ಯಾಪ್ ಮಾಡಿದ್ದಾರೆ. ಹಾಗೆ ಈ ಸ್ಥಾನಗಳನ್ನು ಅಂಕಿಯಲ್ಲಿ ತಿಳಿಸಿದ್ದಾರೆ. ಇಲ್ಲಿ F6 ಆದರೆ G7, ಇಲ್ಲಿ G7 ಸರಿಯಾದ ಉತ್ತರ ಆಪ್ಷನ್ ಎ. ಆಪ್ಷನ್ ಎ ನಲ್ಲಿ ನೆಕ್ಸ್ಟ್ ಯಾವುದು ಬರಬೇಕು? G7 ಉತ್ತರ ಬರಬೇಕು. G7 ಸರಿಯಾದ ಉತ್ತರ ಆಗಿದೆ. ಇನ್ನು ನಂತರದಲ್ಲಿ K11 ಅಂಕಿಗಳನ್ನು ಎಣಿಸೋಣ. 1 2 3 4 5 6 7 8 9 10 11. ಕೆ ಎಷ್ಟು? 11. K11 ಇದೆ. M13 12 13 M13 ಇದೆ. ಇನ್ನು O15 14 N ಆದರೆ 15 O. ನೆಕ್ಸ್ಟ್ ಯಾವುದು? O ಆದರೆ Q ಕಂಡುಹಿಡಿಬೇಕು ನಾವೀಗ. Q ಎಷ್ಟು? 16 17. 17ನೇ ಸಂಖ್ಯೆಯಲ್ಲಿ Q ಇದೆ. Q 17 ಆಗಬೇಕು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ Q 17. ಆಪ್ಷನ್ ಡಿ ನಲ್ಲಿ ಕಂಡು ಬರ್ತದೆ. ಇನ್ನು ನಂತರದಲ್ಲಿ A1 ಆದರೆ B2 C3 G7 M13. ಇಲ್ಲಿ ಗಮನ ಇಟ್ಟು ನೋಡಿ. ಒಂದನೇ ಸಂಖ್ಯೆ, ಮೂರನೇ ಸಂಖ್ಯೆ 3 ಬಿಟ್ಟಿದ್ದಾರೆ. ಇಲ್ಲಿ 5 ಬಿಟ್ಟಿದ್ದಾರೆ. ಹಾಗಾದರೆ ಇವು ಎಷ್ಟಾಗಬೇಕು? 14 N ಆದರೆ 15 16 17 Q 18 19 S 20 T ಆದರೆ 21 U ಆಗ್ತದೆ. 22 ಏನಾಗ್ತದೆ? V ಆಗ್ತದೆ. 21 14 ಇಲ್ಲಿ N ಆಗಿರೋದ್ರಿಂದ ಆಪ್ಷನ್ ಬಿ ಬರಲ್ಲ. 19 S ಆಗಿರೋದ್ರಿಂದ ಬಿ ಆಪ್ಷನ್ ಬರಲ್ಲ. V 22 ಆಗಬೇಕು. 21 ಆಗಿದೆ, ಅದು ಬರಲ್ಲ. ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಯಲ್ಲಿರುವ ಎ ಯಲ್ಲಿರುವ
U21 ಆಗಬೇಕು. U21 ಸರಿಯಾದ ಉತ್ತರ ಸರಿಯಾಗಿದೆ. ಆಪ್ಷನ್ ಎನಲ್ಲಿ ಕಂಡು ಬಂದದ. ಇನ್ನು ನಂತರದಲ್ಲಿ A25 ಅಂದರೆ 25 ಆದರೆ 24, 23 ಇದನ್ನು ಇಳಿಕೆ ಕ್ರಮದಲ್ಲಿ ಬರ್ಕೋತ ಹೋಗು. 22, 21, 20, 19, 19 ಆದರೆ ಇಲ್ಲಿ 15 K15 ಇದೆ. K15 ಅಂದರೆ ನೆಕ್ಸ್ಟು 14, 13, 12, 11, 10, 9, 8, 7, 6, 5, 4, 3, 2, 1, 0. ಹೀಗಾದರೆ S1 ಆದರೆ ಬರುವುದಿಲ್ಲ. ಎಷ್ಟಿದೆ? 7 ಇದೆ. ಆದ್ದರಿಂದ ಬರಲ್ಲ. P5 ಇದೆ. P5 ಅಂದರೆ ಎಷ್ಟಿದೆ? ಇಲ್ಲಿ ಯಲ್ಲಿ ಎಷ್ಟಿದೆ? 10 ಇದೆ. ಅಂದರೆ 10 ಇದೆ, ಅದು ಬರಲ್ಲ. ಆಪ್ಷನ್ 2 ಬರಲ್ಲ. U5 ಇದೆ. ಇದಾದರೂ ಬರಬೇಕು. ಒಂದು Z0 ಇದೆ, ಅದಾದರೂ ಬರಬೇಕು. ಒಂದು ನಮಗೆ ಸರಿಯಾದ ಸೂಕ್ತವಾಗಿ ಯಾವುದು ಕಾಣಿಸ್ತದೆ ಅಂದರೆ ಆಪ್ಷನ್ ಸಿನಲ್ಲಿ ಇದೆ. ಆಪ್ಷನ್ U5 ಇದೆ. ಆದ್ದರಿಂದ ಸರಿಯಾದ ಉತ್ತರ 5 ಆಗಿದೆ. U5 ಆಪ್ಷನ್ ಸಿನಲ್ಲಿರುವ U5 ಆಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಇನ್ನು ನಂತರದಲ್ಲಿ A1, B ಇಲ್ಲ, C ಇಲ್ಲ, D ಇಲ್ಲ, 5 ಇದೆ. ಇದು ಇದೆ. 6 F ಆಗ್ತದೆ, 7 ಆಗ್ತದೆ, 8 ಆಗ್ತದೆ, I 9 ಆಗ್ತದೆ. ಇದು ಬಂದಿದೆ. ಆದರೆ ನೆಕ್ಸ್ಟ್ ಯಾವುದು? 10J, 11K, 12L, 13M, 14N, 15O. ಇಲ್ಲಿ 16P ಆಗಿದೆ. 16Pನು ಇದು ಇದೆ. ಇಲ್ಲಿ 4 ಭಾಗ, ಇಲ್ಲಿ 4. ಹಾಗಾದರೆ 4 ಆಗಬೇಕು. P15 ಇರೋದ್ರೆ ಇದು ಬರಲ್ಲ. ಆಪ್ಷನ್ ಸಿ ಬರಲ್ಲ. Q15 ಇರೋದ್ರೆ ಅದು ಬರಲ್ಲ. O15 ಇದೆ. 11, 12, 13, 14, 15 O ಇದೆ. P16 ಇದೆ. ನಮಗೆ ಇದು ಬೇಕಾಗಿದ್ದು ಆಪ್ಷನ್ ಎ ಕರೆಕ್ಟ್ ಆಗ್ತದೆ. ಆಪ್ಷನ್ ಎ O15 ಸರಿಯಾದ ಉತ್ತರ O15 ಆಗ್ತದೆ. ಇನ್ನು A1, B4, C9, D16 ಆದರೆ E25 ಇಲ್ಲಿ ವರ್ಗ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಡಿನಲ್ಲಿ ಕಂಡು ಬರ್ತದೆ. ಅದು ಆಪ್ಷನ್ F25 ಆಗಲ್ಲ. ಬೇಕೇ ಬೇಕು. ಇವೆರಡೂ ಆಗಲ್ಲ. E20 ಅಂತೂ ಆಗಲ್ಲ, ಗುಣಾಕಾರ ಆಗ್ತದೆ. ಆದ ಕಾರಣ ಆಪ್ಷನ್ ಡಿ E25. ನೆಕ್ಸ್ಟ್ ಸಂಖ್ಯೆ ಯಾವ್ದು ಬೇಕು? E25. ಇನ್ನು ಕೊನೆಯದಾಗಿ D4 ಆದರೆ H8, L12. ಹಾಗಾದರೆ 16ರ ಸಂಖ್ಯೆ ಯಾವುದು? 16ರ ಸಂಖ್ಯೆ 3 ಗ್ಯಾಪ್ ಬಿಟ್ಟು P ಬರಬೇಕು. P16 ಬರಬೇಕು. P14 ಬರೋದ್ರಿಂದ ಆಪ್ಷನ್ ಸಿ ಬರಲ್ಲ. ಆಪ್ಷನ್ ಡಿ ಬರಲ್ಲ. O16 ಬರೋದಿಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ P16 ಬರುತ್ತೆ. ಆದ್ದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅಲ್ಲಿಯವರೆಗೆ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.